ಎಲ್ರಿಗೂ ನಮಸ್ಕಾರ. ಮನೆಯಿಂದ ನಾನು ನನ್ನ ಬಂಗಾರ ಹೊರಟೇ ಬಿಟ್ವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಎಲ್ಲೋ ಹೋಗ್ಬೇಕು ಅನ್ಕೊಂಡಿವಿ, ಆದ್ರೆ ಎಲ್ಲೋ ಬಂದು ಸೇರೇ ಬಿಟ್ವಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಫ್ರೆಂಡ್ಸ್, ನಮ್ಮ ಹೊಲದ ಮೆಣಸಿನ್ಕಾಯಿ ಯಾವ ಥರ ರೆಡಿ ಆಗಿದೆ. ಫುಲ್ಲು ರೆಡಿ ಆಗ್ಬಿಟ್ಟೆ, ಆಲ್ರೆಡಿ ಈಗಲೇ ಅರಿಬೇಕು. ಮೆಣಸಿನ್ಕಾಯಿ ರೇಟ್ ಇದೆ, ಆದರೆ ಇನ್ನೂ ಒಂದು ಸೆಟ್ ಮೇಲ್ಗಡೆ ಸ್ವಲ್ಪ ಹಣ್ಣಿದೆ, ಹಂಗಾಗಿ ಸುಮ್ಮನೆ ಬಿಟ್ಟಿದ್ದೆ. ನೋಡಿರಿ ನಮ್ಮದು ತೊಗರಿ ಯಾವ ಥರ ಇದೆ ಅಂತ ನೋಡಿ. ಕಟಾವು ಮಾಡ್ತಾಯಿದ್ದೀನಿ ನಾನೇ ಒಬ್ಬನೇ, ಯಾರು ಬಂದಿಲ್ಲ. ನೋಡು ಯಾವ ಥರ ಗುಡ್ಡೆ ಆಗ್ತಿದೆ ನೋಡಿ, ಕಟ್ ಮಾಡಿ ಫುಲ್ ಗಟ್ಟಿದೆ, ಬರೋಂಗಿಲ್ಲ ಅವು ಜಾಸ್ತಿ. ಸೊ ಹಂಗಾಗಿ ನಾವು ಬೆಂಡ್ ಮಾಡಿ ಅದನ್ನು ಕಟ್ ಮಾಡಬೇಕು. ಯಾವ ಥರ ಕಷ್ಟ ಇದೆ ನೋಡಿ. ರೈತರ ಕಷ್ಟಗಳು ಅಪಾರ ಸ್ನೇಹಿತರೆ. ನೋಡಿ ಎಷ್ಟು ಕಷ್ಟಪಡಬೇಕು ರೈತರು, ಆದರೆ ಈ ಸರ್ಕಾರಗಳು ಬೆಂಬಲ ಕೊಡ್ತಾ ಇಲ್ಲ. ಆದರೂ ಚಿಂತೆ ಇಲ್ಲ, ದೇಶದ ಬೆನ್ನೆಲುಬಾದಂಥ ರೈತನಿಗೆ ಯಾವತ್ತಾದರೂ ಒಂದು ದಿವಸ ಬೆಲೆ ಸಿಗ್ತದೆ. ಬೆಂಬಲ ಬೆಲೆಯೂ ಸಹ ಮೆಣಸಿನಕಾಯಿ ಹಾಗೂ ತೊಗರಿಗಳಿಗೆ ಬೆಂಬಲ ಬೆಲೆ ಸಿಗ್ತದೆ ಸ್ನೇಹಿತರೆ. ಹಂಗಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೆಲಸ, ರೈತರ ಕೆಲಸ ಮಾಡಿದರೆ, ನಮ್ಮದು ಬೆಳೆ ಯಾವುದಾದ್ರೆ ಹಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಅವಾಗ ಕಟ್ ಮಾಡಿದಲ್ಲ, ಅವನ್ನೆಲ್ಲ ನಾನು ಹೊರೆನೂ ಕಟ್ತಾಯಿದ್ದೆ. ನೋಡಿ ಯಾವ ಥರ ಕಟ್ಟಬೇಕು ಅಂತ ಹೊರೆ ಫುಲ್ ಇದ್ವು. ಒಂದು ಹೊರೆ ಭಾಳ ದೊಡ್ಡದು ಹೊರೆ ಮಾಡಿದ್ದೆ, ಹಂಗಾಗಿ ಜಾಸ್ತಿ ಇದ್ವು. ಹಂಗೆ ಕಟ್ಟಕ್ಕೆ ನೋಡಿ ಯಾವ ಥರ ಕಷ್ಟಪಡ್ತಿದ್ದೆ. ಹೀಗೆ ಮನೆಗೆ ಕೂಡ ಹೊರಟೇ ಬಿಟ್ಟೆ. ಫೈನಲಿ ಹೊರೆನ ಮನೆಗೆ ತಂದಾಕ್ಬಿಟ್ಟೆ. ನಾವು ಮಾಡ್ತಕ್ಕಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.